ಸಾಂಪ್ರದಾಯಿಕವಾದಂತಹ ಆ ಒಂದು ಕಾದಾಟ ನಡೀತಾ ಇತ್ತು. ನಿರೀಕ್ಷೆ ಇತ್ತು ಭಾರತ ಗೆಲ್ಲುವ ಫೇವರಿಟ್ ಆಗಿತ್ತು. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಒಂದು ಪಾಕಿಸ್ತಾನದ ರನ್ ಏನು ನೋಡಿದ್ವಿ, ಬಹಳ ಈಸಿಯಾಗಿ ನಮ್ಮ ಟೀಮ್ ಇಂಡಿಯಾ ಗುರಿ ಮುಟ್ಟುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಭಾರತೀಯರೆಲ್ಲರೂ ಕೂಡ ಹಾಕ್ಕೊಂಡಿದ್ರು. ನೋಡಿ, ನಿರೀಕ್ಷೆಯಂತೆ ಭಾರತ ತಂಡ ಉತ್ತಮವಾದಂಥ ಪ್ರದರ್ಶನವನ್ನು ನೀಡಿದೆ. ಮೊದಲ ಎಲ್ಲ ಪತ್ರಿಕೆಗಳಲ್ಲೂ ಕೂಡ ಮೊದಲ ಪೇಜ್ನಲ್ಲಿ, ಟಾಪ್ ಸ್ಟೋರೀಸಲ್ಲಿ, ಎಲ್ಲ ಹೆಡ್ಲೈನಲ್ಲಿ ಅದೇ ಸುದ್ದಿ ನೋಡಿ. ಅದರಲ್ಲೂ ವಿರಾಟ್ ಕೊಹ್ಲಿ ರನ್ ಮಷಿನ್ ಏನಿದ್ದಾರೆ, ವಿರಾಟ್ ಕೊಹ್ಲಿ ಅವರ ಅಬ್ಬರದ ಒಂದು ಶತಕ ಏನಿದೆ, 14,000 ರನ್ನನ್ನು ಒಂದು ಗಳಿಸಿದ್ದು. ಓವರಾಲ್ ಆಗಿ 14,000 ಏಕದಿನ ಕ್ರಿಕೆಟ್ನಲ್ಲಿ ಇದು ನಿಜಕ್ಕೂ ಕೂಡ ನಿನ್ನೆಯ ಮ್ಯಾಚ್ನಲ್ಲಿ ಮತ್ತೊಂದು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ, ಹೀಗಿದೆ: ಕೊಹ್ಲಿ 100, ಪಾಕ್ ಆಸೆ ನುಚ್ಚು 100 ಅಂತೇಳಿ. ಅಂದರೆ ಪಾಕಿಸ್ತಾನ ಬೇರೆ ದೇಶಗಳ ಮ್ಯಾಚ್ ಮೇಲೆ ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ನಮಗೆ, ಆದರೆ ಪಾಕಿಸ್ತಾನದ ವಿರುದ್ಧ ಎನಿ ಕಂಡೀಷನ್ ಗೆಲ್ಲೇಬೇಕು. ಯಾಕಂದರೆ ಒಂದು ಪ್ರತಿಷ್ಠೆಯ ಪ್ರಶ್ನೆ ಅದು. ಹಾಗಾಗಿನೇ ಈಗ ನಿನ್ನೆ ಗೆದ್ದಿರುವಂಥ ಒಂದು ಮ್ಯಾಚ್ ಏನಿದೆ ಬಹಳ ರಣರೋಚಕವಾಗಿತ್ತು. ನೋಡಿ, ಪಾಕಿಸ್ತಾನ ಬಹುತೇಕವಾಗಿ ಮನೆಗೆ ಹೋಗುವುದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. 27-28 ವರ್ಷ ಆದಮೇಲೆ ಅವರು ಆತಿಥ್ಯವನ್ನು ವಹಿಸಿದ್ದಾರೆ. ಯಾಕಂದರೆ ಈಗ ನೋಡಿ, ಅವರ ನೆಲದಲ್ಲೂ ಕೂಡ ಮ್ಯಾಚಸ್ಗಳು ನಡೀತಾ ಇದ್ದಾವೆ. ಅವ್ರು ಹೇಳಿದರು ಬಂದುಬಿಡಿ ಇಲ್ಲಿ, ಅಂದರೆ ಪಾಕಿಸ್ತಾನದಲ್ಲೂ ಕೂಡ ಮ್ಯಾಚ್ ಆಡೋಣ ಅಂಥೇಳಿ. ಬಟ್ ಭದ್ರತೆ ಕಾರಣಕ್ಕೆ ನಾವು ದುಬೈನಲ್ಲಿ ಆಡ್ತೀವಿ ಅಂಥೇಳಿ BCCI ಎಂದು ಹೇಳ್ತು. ಹಾಗಾಗಿನೇ ಅಲ್ಲಿ ಆ ಒಂದು ಕೋಪ ಕೂಡ ಇತ್ತು. ಆ ಒಂದು ಕೋಪನ ಈ ಸೇಡನ್ನು ತೀರಿಸ್ಕೋಬೇಕು ಅಂಥೇಳಿ. ಅದಾದಮೇಲೆ 2017ರ ಸೋಲಿನ ಸೇಡಿತ್ತು ನಮ್ಮ ಟೀಮ್ ಇಂಡಿಯಾಗೆ. ಹಾಗಾಗಿ ಅದನ್ನು ಕೂಡ ಈಗ ತೀರಿಸ್ಕೊಂಡಿದ್ದಾರೆ. ಬಟ್ ಉತ್ತಮವಾದಂಥ ಆಟ, ವಿರಾಟ್ ಕೊಹ್ಲಿ ಅವರು ಬಹಳ ಕಾಮಾಗಿ ಆಟವನ್ನು ಆಡಿದರು. ನೋಡಿ, ಎಷ್ಟೋ ಜನ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾಯಿದ್ರು. ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿಲ್ಲ, ಮೋಸ್ಟ್ಲಿ ಅದು ಹಾಗೆ ಮುಂದುವರಿಬೋದು, ಅವ್ರದ್ದು ಕೊನೆ ಮ್ಯಾಚ್ ಆಗ್ಬೋದು, ಈ ರೀತಿ ಚರ್ಚೆಗಳು ಶುರುವಾಗಿತ್ತು. ಬಟ್ ನಿನ್ನೆ ಆಡಿರುವಂಥ ಆಟದ ವೈಖರಿ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ವಿರಾಟ್ ಕೊಹ್ಲಿ ಏನಂತ ಹೇಳಿ ಪ್ರೂವ್ ಮಾಡಿದ್ದಾರೆ. 14,000 ಸಚಿನ್ ತೆಂಡೂಲ್ಕರು ಆದಮೇಲೆ 2ನೇ ಆಟಗಾರ, ಮತ್ತು ಕುಮಾರ್ ಸಂಗಕ್ಕರ ಆದಮೇಲೆ ವಿಶ್ವದಲ್ಲೇ 3ನೇ ಆಟಗಾರ ಅಂಥೇಳಿ ಈಗ ಆ ಒಂದು ಪಟ್ಟಿಯನ್ನು ವಿರಾಟ್ ಕೊಹ್ಲಿ ಅವರು ತೆಗೆದುಕೊಂಡಿದ್ದಾರೆ. ಈ ಮೂಲಕ ಒಂದು ರೀತಿ ಸೆಮೀಸ್ ಹಂತ ಇನ್ಮೇಲೆ ಈಸಿ ಆಗುತ್ತೆ ಟೀಮ್ ಇಂಡಿಯಾದು. ಹಾಗಾಗಿ ಮುಂದಿನ ಪಂದ್ಯಗಳ ಮೇಲೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ. ಇಡೀ ವಿಶ್ವವೇ ಕಾಯ್ತಾ ಇದ್ದಿದ್ದು, ಭಾರತೀಯರು ಕಾಯ್ತಾ ಇದ್ದಿದ್ದು ಪಾಕಿಸ್ತಾನದ ಮೇಲೆ ನಮ್ಮ ಭಾರತ ಗೆದ್ದು ಬೀಗಬೇಕು ಅಂಥೇಳಿ. ಕುಲ್ದೀಪ್ ಯಾದವ್ ಆಗಿರ್ಬೋದು, ಅದರ ಜೊತೆಗೆ ವಿರಾಟ್ ಕೊಹ್ಲಿ ಅಂತ ನಾವು ಹೇಳೋಂಗೆ ಇಲ್ಲ ಬಿಡಿ. ಅದರ ಜೊತೆಗೆ ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಅತ್ಯುತ್ತಮವಾದಂಥ ಒಂದು ಆಟ ಏನಿದೆ, ಮತ್ತು ಶುಭಮನ್ ಗಿಲ್ ಉತ್ತಮವಾದಂಥ ಪ್ರದರ್ಶನ ಕೂಡ ಅವರು ನೀಡಿದರು. ಬಟ್ ಬಾಂಗ್ಲಾದ ವಿರುದ್ಧ ಸೆಂಚುರಿ ಹೊಡೆದಿದ್ರು. ಬಟ್ ಈ ಬಾರಿ ನಿರೀಕ್ಷೆ ಇತ್ತು. ಬಟ್ ಕೊನೆ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಅವರ ಆಟವು ಕೂಡ ತಂಡಕ್ಕೆ ಬಲವನ್ನು ಹೆಚ್ಚಿಸ್ತು. ಇನ್ನು ಪಾಕಿಸ್ತಾನಿ ಆಟಗಾರರ ಆ ಒಂದು ಬೌಲರ್ಗಳು, ಸ್ಪಿನ್ ಮೋಡಿ ಆಗಿರ್ಬೋದು, ಜೊತೆಗೆ ಸ್ಪೀಡ್ ಬೌಲರ್ಗಳ ಆ ಸೊಕ್ಕನ್ನು ಕೂಡ ಟೀಮ್ ಇಂಡಿಯಾ ಬಗ್ಗು ಬಡ್ದಿಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಒಂದು ಸಮಾಧಾನ, ನಮಗೆ ಮುಂದಿನ ಮ್ಯಾಚ್ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ಪಾಕಿಸ್ತಾನದ ವಿರುದ್ಧ ಗೆದ್ದಿದ್ದಾರೆ ಅನ್ನುವಂಥ ಖುಷಿ ನಮಗೆ ಖಂಡಿತವಾಗ್ಲೂ ಇದ್ದೇ ಇದೆ. ಎಸ್ ಜೀವನ್, ಮುಂದಿನ ಸುದ್ದಿಗೆ ಹೋಗೋಣ. ಬಟ್ ನೀವು ಹೇಗೆ, ಅಂದರೆ ಯಾವ ರೀತಿ ನೋಡ್ತೀರಿ ಅಂತ ಹೇಳಿ? ಅಂದರೆ ಖಂಡಿತವಾಗ್ಲೂ ಈಗ ನೋಡಿ, ಬದ್ಧ ಎದುರಾಳಿ ಅಂತ ಹೇಳಿದ್ರೆ ನಾವು ಎನಿ ಕಂಡೀಷನ್ ಗೆಲ್ಲೇಬೇಕು, ಒಂದು ರೀತಿ ಷರತ್ತು ಹಾಕಿದಂಗೆ ನಮ್ಮ ಇಂಡಿಯನ್ಸ್. ಹೌದು. ಬಟ್ ಏನಂದ್ರೆ ಕಳೆದ ಬಾರಿಯ ಕ್ರಿಕೆಟ್, ಐ ಥಿಂಕ್ ಕಳೆದ ಬಾರಿಯ ಮ್ಯಾಚ್ನಲ್ಲಿ ಭಾರತ ಸೋತಿತ್ತಂತ ಅನ್ಸುತ್ತೆ. ಬಟ್ ಈ ಸರ್ತಿ ಎಲ್ಲ ಒಂದ್ ಕಡೆ ತುಂಬಾ ತಿಂಗಳ ಅಥವಾ ತುಂಬಾ ವರ್ಷಗಳ ನಂತರ ವಿರಾಟ್ ಕೊಹ್ಲಿ ಶತಕ ಬಾರಿಸಿದ್ದಾರೆ. ಖುಷಿಯ ವಿಚಾರ. ಜೊತೆಗೆ ನಿನ್ನೆ ವೀಕೆಂಡ್ ಆಗಿರೋದ್ರಿಂದ ಡಬಲ್ ಧಮಾಕ. ಒಂದ್ ಕಡೆ ವೀಕೆಂಡು, ಇನ್ನೊಂದ್ ಕಡೆ ಕ್ರಿಕೆಟ್ ಮ್ಯಾಚ್ ಗೆದ್ದಿರೋದು ವಿರಾಟ್ ಅಭಿಮಾನಿಗಳಿಗೆ ಹಬ್ಬದ ಔತಣಕೂಟವೇ ಏನಂತಂದ್ರೆ ಏರ್ಪಟ್ಟಿತ್ತಂತ ಅಂತ ಅನ್ಸುತ್ತೆ. ಇನ್ನು ಒಂದ್ ಕಡೆ ನಿನ್ನೆ ಏನಂದ್ರೆ ಭಾರತ ಪಾಕಿಸ್ತಾನ ಟೀಮ್ ದೊಡ್ಡ ಹಣಾಹಣಿ ಶುರುವಾಗಿತ್ತು.